ನನ್ನ ಹೆಣ ಬೀಳಿಸಿದ್ರೂ ಪರವಾಗಿಲ್ಲ, ಆದರೆ ಚುನಾವಣೆಯಲ್ಲಿ ಗೆಲ್ಲಬೇಕೆಂದು ಬಿಜೆಪಿ ಪಣ ತೊಟ್ಟಿದೆ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಖಾರವಾಗಿ ಹೇಳಿದ್ದಾರೆ. ಈ ಕುರಿತು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಿಜೆಪಿ ಸೋಲಿನ ಆತಂಕ ಶುರುವಾಗಿದೆ. ಅದಕ್ಕಾಗಿ ದಿನವೊಂದು ಸುಳ್ಳು ಸೃಷ್ಟಿ ಮಾಡುತ್ತಿದ್ದಾರೆ. ಬಿಜೆಪಿಯ ಕಾನೂನು ಸುವ್ಯವಸ್ಥೆ ಹಾಳು ಮಾಡುತ್ತಿದೆ. ಚುನಾವಣೆಯಲ್ಲಿ ಗಲಭೆ ಸೃಷ್ಟಿಸಲು ಬಿಜೆಪಿ ಹೊಂಚು ಹಾಕಿದೆ. ಕೆಲ ದಿನಗಳ ಹಿಂದೆ ನನಗೊಂದು ಲೆಟರ್ ಬಂದಿದೆ. ಅದರಲ್ಲಿ ನನ್ನ ಮತ್ತು ನನ್ನ ಕುಟುಂಬವನ್ನು ಮುಗಿಸ್ತೀನಿ ಎಂದಿದ್ದಾರೆ. ನನ್ನ ಜಾತಿ ಹಿಡಿದು ಸುಮ್ಮನೆ ಇರದಿದ್ರೆ ಇಡೀ ಕುಟುಂಬವನ್ನ ಮುಗಿಸ್ತೀನಿ ಎಂದಿದ್ದಾರೆ ಎಂದು ಆರೋಪಿಸಿದರು. ಇಡೀ ಬಿಜೆಪಿ ನಮ್ಮ ಕುಟುಂಬವನ್ನ ಪದೇ ಪದೇ ಪರ್ಸನಲ್ ಅಟ್ಯಾಕ್ ಮಾಡ್ತಿದ್ದಾರೆ. ಇಡೀ ದಲಿತ ಸಮುದಾಯಕ್ಕೆ ಬಿಜೆಪಿ ಅಪಮಾನ ಮಾಡುತ್ತಿದೆ. ಈ ಪತ್ರಕ್ಕೆ ಉತ್ತರ ಬಿಜೆಪಿಯೇ ಕೊಡಬೇಕು. ಈ ಪತ್ರ ಬರೆದವರು ಯಾವ ಪಕ್ಷಕ್ಕೆ ಬೆಂಬಲವಾಗಿ ನಿಂತಿದ್ದಾರೆ? ಪತ್ರ ಕಲಬುರಗಿಯಿಂದಲೇ ಬೆಂಗಳೂರಿನ ವಿಕಾಸಸೌಧದ ನನ್ನ ಕಚೇರಿಗೆ ಪೋಸ್ಟ್ ಮಾಡಲಾಗಿದೆ. ಈ ಅನಾಮಧೇಯ ಪತ್ರದ ಬಗ್ಗೆ ಬೆಂಗಳೂರಿನ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ ಎಂದು ತಿಳಿಸಿದ್ದಾರೆ. ನಾನು ಹೇಳಿದಂಗೆ ಇದು ನನ್ನ ವೈಯಕ್ತಿಕ ವಿಷಯ ಇದ್ರೂ ಕೂಡ ನನ್ನ ಬೆಂಬಲಕ್ಕೆ ಇವತ್ತು ನಮ್ಮ ಪಕ್ಷದವರು, ನಮ್ಮ ಹಿರಿಯರೆಲ್ಲರೂ ನಿಂತಿದ್ದಾರೆ, ನಮ್ಮ ಯುವಕ ಮುಖಂಡರು ನಿಂತಿದ್ದಾರೆ, ನಮ್ಮ ಸಮುದಾಯ ನಿಂತಿದೆ. ಅವರಿಗೆಲ್ಲರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ತಮ್ಮ ಮುಂದೆ ಕೆಲವು ಮಾಹಿತಿಗಳನ್ನು ಇಡ್ಲಿಕ್ಕೆ ನಾನು ಬಯಸ್ತಾ ಇದ್ದೆ. ತಮಗೆಲ್ಲರೂ ಗೊತ್ತಿರೋ ಹಾಗೆ ನಾನು BJP ಅವರಿಗೆ ನಾನು ಅವ್ರ ಮನೆ ದೇವ್ರ ಥರ ಅವರಿಗೆ ದಿನಕ್ಕೆ ಒಂದು 3 ಸರಿ ನನ್ನ ಹೆಸರು ತಗೊಳ್ಳಿಲ್ಲ ಅಂದರೆ ಅವರಿಗೆ ಊಟನೂ ಜೀರ್ಣ ಆಗಲ್ಲ, ನಿದ್ದೆನೂ ಬರೋದಿಲ್ಲ. ಅವರು ಯಾವಾಗಲೂ ಕೂಡ ಕಳೆದ ಒಂದು 3-4 ವರ್ಷದಲ್ಲಿ ನನಗೆ ಬಹಳ ಟಾರ್ಗೆಟ್ ಮಾಡ್ತಾಯಿದ್ರು. ಮಾಡಲಿ, ತೊಂದರೆ ಇಲ್ಲ. ರಾಜಕೀಯದಲ್ಲಿ ಯಾವಾಗಲೂ ಕೂಡ ಇದ್ದೇ ಇರ್ತದೆ, ಟೀಕೆ ಟಿಪ್ಪಣಿಗಳಿದ್ದೇ ಇರ್ತದೆ. ಆದರೆ ನನ್ನ ವಿಚಾರ ಬಂದಾಗ ಅವರು ರಾಜಕೀಯವಾಗಿ ನನಗೆ ಟ್ಯಾಕಲ್ ಮಾಡೋಕ್ಕಾಗ್ತಾ ಇಲ್ಲ, ಪೊಲಿಟಿಕಲಿ ಅವರು ನನಗೆ ಟ್ಯಾಕಲ್ ಮಾಡೋಕ್ಕಾಗ್ತಾ ಇಲ್ಲ. ಅದಕ್ಕೆ ಏನು ಮಾಡ್ತಾರೆ ಇದ್ದಾರೆ ಅಂದರೆ ಅವರು ಪರ್ಸ್ನಲಿ ಟ್ಯಾಕಲ್ ಮಾಡ್ತಾ ಇದ್ದಾರೆ. ವೈಯಕ್ತಿಕ ವಿಚಾರಗಳ ಬಗ್ಗೆ ಟ್ಯಾಕಲ್ ಮಾಡ್ತಾರೆ. ನಮ್ಮ ಕುಟುಂಬದ ಬಗ್ಗೆ ಹೇಳೋದಿರ್ಬೋದು, ನನ್ನ ಬಗ್ಗೆ ಹೇಳೋದಿರ್ಬೋದು, ನಮ್ಮ ಮನೆಯವ್ರ ಬಗ್ಗೆ ಹೇಳೋದಿರ್ಬೋದು, ನಮಗೆ ಜಾತಿ ಹಿಡಿದು ಮಾತಾಡೋದಿರ್ಬೋದು, ಯಾವಾಗಲೂ ಮಾಡ್ತಾರೆ. ಯಾವಾಗಲೂ ಪರ್ಸ್ನಲ್ ಅಟ್ಯಾಕ್ಸ್. ಅವ್ರು ಯಾವತ್ತೂ ಪೊಲಿಟಿಕಲಿ ಹೌದಪ್ಪ ಪ್ರಿಯಾಂಕ್ ಖರ್ಗೆ ಇಂಥ ಒಂದು ಪಾಲಿಸಿ ಮಾಡಿದ್ದಾನೆ, ಈ ಪಾಲಿಸಿ ಸರಿ ಇಲ್ಲ, ಅವರ ಸಚಿವಾಲಯದಲ್ಲಿ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ಅಥವಾ ಯಾವುದಾದ್ರೂ ಒಂದು ಯೋಜನೆಯನ್ನು ಮಾಡಿದ್ದಾನೆ ಸಂಪೂರ್ಣ ವಿಫಲವಾಗಿದೆ ಅಂಥದ್ದು ಯಾವತ್ತೂ ಕೂಡ ಟೀಕೆ ಟಿಪ್ಪಣಿ ನನ್ನ ಬಗ್ಗೆ ಬಂದಿಲ್ಲ. ಯಾವಾಗಲೂ ನೋಡಿದ್ರು ವೈಯಕ್ತಿಕವಾಗೇ ಇರ್ತದೆ. ಬಹುಶಃ ತಮಗೆ ನೆನಪಿಸ್ಬೇಕಾಗ್ತದೆ, ನಾನು ಕಳೆದ ಅವಧಿಯಲ್ಲಿ ನಾವು ವಿರೋಧ ಪಕ್ಷದಲ್ಲಿದ್ದಾಗ ನಾನು ವಿರೋಧ ಪಕ್ಷದಲ್ಲಿ ನಾನೇನು ಕೆಲಸ ಮಾಡಬೇಕು ಅದು ನಾನು ಮಾಡಿದ್ದೀನಿ. ಒಬ್ಬ ಜವಾಬ್ದಾರಿ ಶಾಸಕನಾಗಿ ವಿರೋಧ ಪಕ್ಷದಲ್ಲಿ ಇದ್ದಾಗ ನಾವೇನು ಜನರ ಹಿತಾಸಕ್ತಿ ಕಾಪಾಡಲಿಕ್ಕಂತ ನಾವು ಇರ್ತೀವಿ, ಅದನ್ನು ನಾನು ಪ್ರಾಮಾಣಿಕವಾಗಿ ಮಾಡಿದ್ದೀನಿ ಅಂತ ಹೇಳ್ತೀನಿ. ನಾನು ಅಖಾಡದಲ್ಲಿ ಇಳಿದಿದ್ದೇನೆ, ಎಲ್ಲದಕ್ಕೂ ಸಿದ್ಧ ಅಂತ ನಮ್ಮ ಚಿಂಚೋಳಿ MP ಅವತ್ತು ಹೇಳಿದ್ರು. ಅವರ ಚೇಲಾಗಳು ನಮ್ಮ ಕುಟುಂಬವನ್ನು ಸಾಫ್ ಮಾಡ್ತೀವಿ, ನಿನಗೆ ಶೂಟ್ ಮಾಡ್ತೀವಿ ಅಂತ ಬಹಿರಂಗವಾಗಿ ಹೇಳಿದ್ರು. ಇಡೀ BJP ಯಾವಾಗಲೂ ನೋಡಿದ್ರು ನಮಗೆ ಪರ್ಸ್ನಲ್ ಆಗಿ ಅಟ್ಯಾಕ್ ಮಾಡ್ತಾರೆ. ಪೊಲಿಟಿಕಲಿ ಅಲ್ಲ, ಪರ್ಸ್ನಲಿ ನಾವು ಸ್ವೀಕಾರ ಮಾಡ್ತೀವಿ. ನಾವು ಅವತ್ತು ಕೂಡ ಹೇಳೋದಲ್ವ, ನಾವು ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವದಲ್ಲಿ ಬೆಳೆದು ಬಂದಂಥ ವ್ಯಕ್ತಿ. ನಾವು ಇದಕ್ಕೆಲ್ಲ ಅಂಜೋದಿಲ್ಲ. ಎಷ್ಟು ಬಸವ ತತ್ವ ನನ್ನಲ್ಲಿದೆ, ಅಂಬೇಡ್ಕರ್ ಅವರ ಹೋರಾಟದ ರಕ್ತ ಕೂಡ ನನ್ನಲ್ಲಿದೆ ಅಂತ ನಾನು ಯಾವಾಗಲೂ ಹೇಳೋದು. ಇದಕ್ಕೆಲ್ಲ ನಾವು ಹೆದರೋದಿಲ್ಲ. ಭಾಳ ಸ್ಪಷ್ಟವಾಗಿ ಈ ಪತ್ರದಲ್ಲಿ ಹೇಳ್ತಾ ಇದ್ದಾರೆ. ನಮಗಷ್ಟೇ ಅಲ್ಲ, ನಮ್ಮ ಇಡೀ ದಲಿತ ಸಮುದಾಯಗಳಿಗೆ ಬೈತಾ ಇದ್ದಾರೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.